ನನ್ನ ಎಲ್ಲ ಗ್ರಾಮ ಆಡಳಿತಾಧಿಕಾರಿ ಮಿತ್ರರಿಗೆ ನಮಸ್ಕಾರ. ಇಂದು ನಾನು 7ನೇ ಸಣ್ಣ ನೀರಾವರಿ ಗಣಿತಿಯಲ್ಲಿ ಅಂತರ್ಜಲ ಯೋಜನೆಗಳ ಸಮೀಕ್ಷೆ ಅಂದರೆ ಗ್ರೌಂಡ್ ವಾಟರ್ ಸ್ಕೀಮ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಗ್ರೌಂಡ್ ವಾಟರ್ ಸ್ಕೀಮ್ ಸರ್ವೆ ಮಾಡಿದರೆ ನಾವು ಒಂದು 90% ಸಮೀಕ್ಷೆ ಮುಗಿಸೋದಾಗೇ, ಹಾಗಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ 7ನೇ ಸಣ್ಣ ನೀರಾವರಿ ಗಣಿತಿ ಆ್ಯಪ್ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದಾಗ ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಅದರಲ್ಲಿ 3 ಡಾಟ್ಸ್ ಹೋದರೆ ನೀವು ನೋಡ್ಬೋದು. ಇಲ್ಲಿ ಮೊದಲಿಗೆ ವಾಟರ್ ಬಾಡಿ ಸೆನ್ಸಸ್ ಇರುತ್ತೆ. ಎರಡನೇ ಆಪ್ಷನ್ MI ಸೆನ್ಸಸ್ ಅಂತ ಇರುತ್ತೆ, ಮೈನರ್ ಇರಿಗೇಷನ್ ಸೆನ್ಸಸ್ ಅಂತ. ಅದರಲ್ಲಿ ಗ್ರೌಂಡ್ ವಾಟರ್ ಸ್ಕೀಮ್ ತೊಗೋಬೇಕು. ಗ್ರೌಂಡ್ ವಾಟರ್ ಸ್ಕೀಮ್ ತೊಗೊಂಡ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಮಾಡಿದ್ದೇನೆ, ಅದೇ ಡ್ರಾಫ್ಟ್ ತೊಗೊಂಡು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಇಲ್ಲಿ ಮೈ ಡ್ರಾಫ್ಟ್ಸ್ ಅಂತ ಇದು ನಾನು ಮಾಡಿರೋದು ಹಿಂದೆ ಮಾಡಿರೋ ಸಮೀಕ್ಷೆಯಲ್ಲಿ ಇದೆ ಅದು, ಹಂಗಾಗಿ ಅದು ತೊಗೊಳ್ತೀನಿ. ಅದು ತೊಗೊಂಡು ಇವಾಗ ಇಲ್ಲಿ GWS ಅಂತ ಇದೆಯಲ್ಲ, ಗ್ರೌಂಡ್ ವಾಟರ್ ಶೆಡ್ಯೂಲ್ಸ್ ಅಂತ, ಅದರಲ್ಲಿ ನಾನು ಇವಾಗ ಈ ಥರ ಸಮೀಕ್ಷೆ ಮಾಡಿರೋದೆಲ್ಲ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಮೊದಲಿಗೆ ನಾನು ಅದರಲ್ಲಿ ನಿಮಗೆ ಯಾವ ರೀತಿ ಸರ್ವೆ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಎಡಿಟ್ ಕೊಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಗ್ರೌಂಡ್ ವಾಟರ್ ಸ್ಕೀಮ್ಸ್ ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ಸ್ಟೇಟು, ಡಿಸ್ಟಿಕ್ಕು, ಬ್ಲಾಕು, ತಹಸೀಲು ಅದೆಲ್ಲ ಆಲ್ರೆಡಿ ಅದೇ ಸೆಲೆಕ್ಟ್ ಆಗಿರುತ್ತೆ. ನೀವು ಯಾವ ವಿಲೇಜ್ಗೆ ಸಮೀಕ್ಷೆ ಮಾಡೋಕ್ಕೆ ಹೋಗಿರ್ತೀರಿ ಆ ವಿಲೇಜು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ ಮಾರ್ಕಲ್ಲಿ ಇದೆಯಲ್ಲ, ನಾನು ಕೋಡಿಹಳ್ಳಿ ವಿಲೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೆಲೆಕ್ಟ್ ಮಾಡ್ಕೊಂಡಾಗ ಈ ಥರ ಡೇಟ್ ಎಲ್ಲ ಅದು ಆಟೋಮೆಟಿಕ್ ತೊಗೊಳುತ್ತೆ. ಇಲ್ಲಿ ನೆಕ್ಸ್ಟ್ ಟೈಪು ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಫಿಲ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಡಗ್ ವೆಲ್ಲು ಆ್ಯಂಡ್ ಟ್ಯೂಬ್ವೆಲ್ ಅಂತ ಆಪ್ಷನ್ ಇರುತ್ತೆ. ಅದರಲ್ಲಿ ನಾನು ಟ್ಯೂಬ್ವೆಲ್ಲು, ಡಗ್ ವೆಲ್ ಅಂದರೆ ಅಗೆದ ಕೊಳವೆ ಬಾವಿ ಅಂತ, ಅಂದರೆ ಅಗೆದಿರೋ ಬಾವಿ ಅಂತ ಇರುತ್ತಲ್ಲ ಅದು. ನಾವು ಆಲ್ಮೋಸ್ಟ್ ಇಲ್ಲಿ ಟ್ಯೂಬ್ವೆಲ್ಲೇ ತೊಗೋಬೇಕು. ಉತ್ತರ ಕರ್ನಾಟಕ ಸೈಡಲ್ಲಿ ಡಗ್ ವೆಲ್ಲು ಬರುತ್ತೆ, ಅದು ನೋಡ್ಕೊಳ್ಳಿ. ನಾವು ಇವಾಗ ಪ್ರೆಸೆಂಟ್ ಮೈಸೂರು ಡಿಸ್ಟಿಕ್ಕಲ್ಲಿ ಇರೋದರಿಂದ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ಯೂಬ್ವೆಲ್ಲೇ ಇರುತ್ತೆ, ಹಾಗಾಗಿ ಟ್ಯೂಬ್ವೆಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ 3.1 ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ. ನೆಕ್ಸ್ಟು 3.2 ಆಪ್ಷನ್ನು, ಇದರಲ್ಲಿ ಶಾಲೋ ಟ್ಯೂಬ್ವೆಲ್ಲು, ಮೀಡಿಯಮ್ ಟ್ಯೂಬ್ವೆಲ್ಲು, ಡೀಪ್ ಟ್ಯೂಬ್ವೆಲ್ಲು ಈ ಥರ ಆಪ್ಷನ್ ಇದ್ದಾವೆ. ಶಾಲೋ ಅಂದರೆ ಅತಿ ಸಣ್ಣ, ಇದು ಮಧ್ಯಮ, ಇದು ಡೀಪು. ನೀವು ಅಲ್ಲಿ ಒಂದು ಏರಿಯಾಕ್ಕೆ ಹೋದಾಗ ನೋಡ್ಕೋಬೇಕು. ಅಲ್ಲಿ ರೈತರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಆಳ ಕೊರೆಸಿರ್ತಾರೆ ಬೋರ್ವೆಲ್ಲು ಅಂತ. ಸಾಮಾನ್ಯವಾಗಿ ಕೇಳ್ಕೊಂಡ್ರೆ ಹೇಳ್ತಾರೆ ಅವರು. ನಾನು ಇಲ್ಲಿ ಕೇಳ್ಕೊಂಡಾಗ ಇಲ್ಲಿ ಸಾಮಾನ್ಯವಾಗಿ 300-350 ಅಡಿ ಕೊಡಿಸ್ತಾರೆ ಸರ್ ಅಂತ ಹೇಳಿದ್ರು ಅವರು. ಕೆಲವೊಂದು ಏರಿಯಾದಲ್ಲಿ 100 ಅಡಿಗೆ ನೀರು ಬೀಳುತ್ತೆ, ಕೆಲವೊಂದು 100 ಅಡಿನೇ ಕೊರೆಸಿರ್ತಾರೆ. ಅಲ್ಲಿ ನೀವು ಶಾಲೋ ತೊಗೋಬೋದು. ಇನ್ನು ಕೆಲವೊಂದು ಕಡೆ 200 ಕೊರೆಸಿರ್ತಾರೆ, ಅಲ್ಲಿ ಮೀಡಿಯಮ್ ತೊಗೋಬೋದು. ಮಾಮೂಲಿ ಇಲ್ಲಿ ಜಾಸ್ತಿ ಆಳ ಇರೋ ಕೊರೆಸ್ತಾರೆ ಅಂತ ಹೇಳಿದ್ರು, ಹಾಗಾಗಿ ನಾನು ಡೀಪ್ ಟ್ಯೂಬೆಲ್ ತೊಗೊಂಡಿದ್ದೀನಿ. ಈ ನೆಕ್ಸ್ಟ್ ಆಪ್ಷನ್ನು ಓನರ್ ಆಫ್ ದ ಸ್ಕೀಮ್. ಈ ಬೋರ್ ಕೊರ್ಸೋಕ್ಕೆ ಏನಾದರೂ ಗೌರ್ಮೆಂಟಿಂದ ಫಂಡು ತೊಗೊಂಡು ಯೂಸ್ ಮಾಡಿದಾನ, ಅಥವಾ ಪಂಚಾಯತಿಯಿಂದ ಕೊರೆಸಿದಾರ, ಅಥವಾ ಏನು ಓನಾಗಿ ಕೊರೆಸಿರೋ ಅಂತ ಆಪ್ಷನ್ ಇದು. ಹಾಗಾಗಿ ಇಲ್ಲ, ಸಾಮಾನ್ಯವಾಗಿ ಇಂಡಿವಿಜುವಲಾಗಿ ಕೊರೆಸಿರ್ತಾರೆ ರೈತರು, ನೋಡ್ಕೊಳ್ಳಿ. ಇಲ್ಲಿ 5ನೇ ಆಪ್ಷನ್ ಓನ್ ಬೈ ಇಂಡಿವಿಜುವಲ್ ಫಾರ್ಮರ್ ಅಂತ ತೊಗೊಂಡಿದ್ದೀನಿ. ಕೆಲವೊಂದು ಕಡೆ ಗಂಗಾ ಕಲ್ಯಾಣ ಈ ಥರ ಗೌರ್ಮೆಂಟ್ ಸ್ಕೀಮಿಂದ ಕೊರೆಸಿದರೆ ಇಲ್ಲಿ ನೀವು ಆಪ್ಷನ್ ಇದೆ ಗೌರ್ಮೆಂಟ್ ಓನಡ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ರೈತರು ಯಾರು ಫಾರ್ಮರ್ ಇದ್ದಾರೆ ಅವ್ರ ಮಾಹಿತಿ ಕೇಳುತ್ತೆ, ನೀವು ನೋಡ್ಕೊಳ್ಳಿ. ಅಲ್ಲಿ ಯಾರಾದರೂ ರೈತ ಇದ್ದರೆ ಕೇಳ್ಕೊಳ್ಳಿ, ಇಲ್ಲಾಂದರೆ ದಿಶಾಂಕಲ್ಲಿ ನೋಡಿಕೊಂಡು ಆ ರೈತರದ್ದು ಏನು ಸರ್ವೆ ನಂಬರ್ಲಿ ಯಾವ ರೈತರು ಇದ್ದಾರೆ ಅವರು ನೇಮ್ ಹಾಕಿದ್ರೆ ಸಾಕು. ಇಲ್ಲಿ ನೆಕ್ಸ್ಟು ಗೆಟ್ ಜಿಯೋ ಲೊಕೇಶನ್ ಅಂತ ಇದೆ. ಆ ಗೆಟ್ ಜಿಯೋ ಲೊಕೇಶನ್ ಕೊಟ್ಟರೆ ಅಲ್ಲಿ ನೀವೊಂದು ಜಿಯೋ ಲೊಕೇಶನ್ ಲ್ಯಾಟಿಟ್ಯೂಡ್ ಎಲ್ಲ ಬರುತ್ತೆ, ಅದು ಆಟೋಮೆಟಿಕ್ಕು. ಅದು ನೀವು ಓಕೆ ಕೊಟ್ಟರೆ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ನೀವು ಆ ಬೋರ್ ಯಾವ ಸರ್ವೆ ನಂಬರ್ಲಿದೆ, ಯಾವ ಲೊಕೇಟ್ ಆಗಿದೆ ಅಂತ ಕೇಳುತ್ತೆ. ಅಲ್ಲಿ ನೀವು ದಿಶಾಂಕ ನೋಡಿಕೊಂಡು ಸರ್ವೆ ನಂಬರ್ ಹಾಕಬೇಕು. ನೆಕ್ಸ್ಟು ಲೊಕೇಶನ್ ಪರ್ಟಿಕ್ಯುಲರ್ ಲ್ಯಾಂಡ್ಮಾರ್ಕ್ ಕೇಳುತ್ತೆ.
ಆ ಲ್ಯಾಂಡ್ಮಾರ್ಕ್ ಮಾಮೂಲಿ ಅದೇ ಸರ್ವೆ ನಂಬರ್ ಯಾವುದು ಇರುತ್ತೆ ಆ ಸರ್ವೆ ನಂಬರ್ ದಿಶಾಂಕ ನೋಡ್ಕೊಂಡು ಹಾಕಿ. ಇಲ್ಲಿ ನೆಕ್ಸ್ಟು ನಿಮಗೆ 6A ಎಷ್ಟು ಎಕರೆ ನೀರಾವರಿ ಇದು ಆಗಿದೆ ಅಂತ ಕೇಳುತ್ತೆ. ಅಲ್ಲಿ ದಿಶಾಂಕಲ್ಲಿ ನೋಡ್ಕೊಳ್ಳಿ ಎಷ್ಟು ಎಕರೆ ಇದೆ ಜಮೀನು ಅಂತ. ನೀವು ಅಲ್ಲಿ ಯಾರಾದರೂ ಫಾರ್ಮರ್ ಇದ್ದರೆ ಫಾರ್ಮರ್ ಕೇಳ್ಕೊಂಡು ಹಾಕ್ಬೋದು ಎಷ್ಟು ಎಕರೆ ಈ ಬೋರಿಂದ ನೀರಾವರಿ ಆಗುತ್ತೆ ಅಂತ. ನಾನು ದಿಶಾಂಕಲ್ಲಿ ನೋಡಿದಾಗ 2.1 ಎಕರೆ ಇತ್ತು, 2.1 ಹಾಕಿದ್ದೀನಿ. ನೆಕ್ಸ್ಟು ಫಾರ್ಮರ್ ಕ್ಯಾಸ್ಟ್ ಕೇಳುತ್ತೆ, ಗೊತ್ತಿದ್ದರೆ ಹಾಕಿ. ಮಾಮೂಲಿ SC-ನ ST-ನ OBC-ನ ಅದರ್ಸ್ ಅಂತ. ನಾನು ಅಲ್ಲಿ ಫಾರ್ಮರ್ ಕೇಳಿದಾಗ ಅದರ್ಸ್ ಅಂತ ಹೇಳಿದ್ರು, ಹಂಗಾಗಿ ಅದರ್ಸ್ ಅಂತ ಹಾಕಿದ್ದೀನಿ. ನೆಕ್ಸ್ಟು ಜೆಂಡರ್ ಕೇಳುತ್ತೆ, ಮೇಲ್ದು ಮೇಲ ಫಿಮೇಲ್ ಅಂತ ಕೇಳುತ್ತೆ. ಮೇಲು ಫಿಮೇಲು ಅಲ್ಲಿ ರೈತರು ನೋಡಿಕೊಂಡು ಮೇಲ್ ಅಂತ ಅವರು ಮೇಲ್ ಅಂತ ಹಾಕಿದ್ದೀನಿ. ನೆಕ್ಸ್ಟು ಆ ಬೋರ್ವೆಲ್ಲು ಯಾವಾಗ ಕೊರೆಸಿದ್ರು ಅಂತ ಕೇಳುತ್ತೆ. ಅದು ರೈತರು ಯಾರಾದ್ರು ಇದ್ದರೆ ಕೇಳ್ಕೊಂಡು ಹಾಕಿ ಎಷ್ಟನೇ ಇಸ್ವಿಯಲ್ಲಿ ಕೊರೆಸಿದ್ರು ಅಂತ. ಇಲ್ಲಿ ನಾನು 2019-20 ತೊಗೊಂಡಿದ್ದೀನಿ. 2019-20 ಕೊರೆಸಿದೆ ಅಂತ ಹೇಳಿದ್ರು ರೈತರು ಇದರಲ್ಲಿ, ಹಂಗಾಗಿ ತೊಗೊಂಡಿದ್ದೀನಿ ಅದು. ನೆಕ್ಸ್ಟು ಡೀಟೇಲ್ಸ್ ಆಫ್ ದಿ ಸ್ಕೀಮು ಅಂದರೆ ಬೋರ್ವೆಲ್ಲು ಎಷ್ಟು ಆಳ ಇದೆ ಏನಾಯ್ತು ಅಂತ ಕೇಳುತ್ತೆ. ಇದು ಡೀಪ್ ತೊಗೊಂಡಿರೋದ್ರಿಂದ ನಾನು 350 ಹಾಕಿದ್ದೀನಿ. ಆ ಬೋರ್ವೆಲ್ ಏನು ಮಿಲಿಮೀಟರ್ ಆಫ್ ಟ್ಯೂಬ್ ಏನು ಇದು ಇದೆ ವ್ಯಾಸ, ಅದು 2-3 ಹಾಕ್ಬೋದು. ನೆಕ್ಸ್ಟ್ C ಆಪ್ಷನ್ ಬ್ಲಾಕ್ ಆಗಿರುತ್ತೆ. ಇನ್ನು D ಆಪ್ಷನ್ನು ಡಿಸ್ಟೆನ್ಸ್ ಫ್ರಮ್ ಎನಿ ನಿಯರೆಸ್ಟ್ ಡಗ್ ವೆಲ್ ಆರ್ ಟ್ಯೂಬ್ವೆಲ್. ಇದು ಬೋರ್ವೆಲ್ ಇಂದ ಇನ್ನೊಂದು ಬೋರ್ವೆಲ್ ಇದ್ದರೆ ಇದಕ್ಕೂ ಏನು ಡಿಸ್ಟೆನ್ಸ್ ಅಂತ ಕೇಳುತ್ತೆ. ಅದು ನೀವು ನೋಡ್ಕೊಂಡು ಹಾಕ್ಬೋದು. ಅಲ್ಲಿ ನಿಯರೆಸ್ಟ್ ಬೋರ್ವೆಲ್ ಎಷ್ಟು ಡಿಸ್ಟೆನ್ಸಲ್ಲಿದೆ ನೋಡ್ಕೊಂಡು ಹಾಕ್ಬೋದು. ಇಲ್ಲೆಲ್ಲೂ ನಿಯರೆಸ್ಟು ಇರಲಿಲ್ಲ ಕೇಳಿದಾಗ ರೈತರಿಗೆ, ಹಾಗೆ ನಾನೊಂದು 250 ಮೀಟ್ರ್ ಇದ್ದೀನಿ, 250 ಮೀಟ್ರ್ ಅಂತ ಹಾಕಿದ್ದೀನಿ. ಕೆಲವೊಂದು ಕಡೆ 10 ಮೀಟ್ರಲ್ಲಿ ಇರುತ್ತೆ, ಕೆಲವೊಂದು ಕಡೆ 50 ಮೀಟ್ರಲ್ಲಿ ಇರುತ್ತೆ. ಅದನ್ನು ನೋಡ್ಕೊಂಡು ಹಾಕಿ. ಸಮೀಪ ನಿಯರೆಸ್ಟ್ ಈ ಬೋರ್ವೆಲ್ಲಿಂದ ಇನ್ನೊಂದು ಬೋರ್ವೆಲ್ಗೆ ಎಷ್ಟು ನಿಯರೆಸ್ಟ್ ಬೋರ್ವೆಲ್ ಇದೆ ಅಂತ ಇದು ಹಾಗಾಗಿ ನೋಡ್ಕೊಂಡು ಹಾಕಿ ಅದ. ನೆಕ್ಸ್ಟ್ ಕೊಡ್ತೀನಿ ಕಾಸ್ಟ್ ಆಫ್ ಡೀಟೇಲ್ಸ್ ಅಂದರೆ ಇದ್ರದ್ದು ಈ ಬೋರ್ವೆಲ್ ಕೊರ್ಸೋಕ್ಕೆ ಏನು ಕಾಸ್ಟ್ ಆಗಿದೆ ಅಂತ ಕೇಳಿದ್ರು. ಇಲ್ಲಿ ಅವರು ಕೇಳಿದಾಗ ಸಾಮಾನ್ಯವಾಗಿ ರೈತರು 1.5 ಲಕ್ಷವರೆಗೂ ಆಗುತ್ತೆ ಸರ್ ಬೋರ್ವೆಲ್ ಕೊರ್ಸೋಕೆ ಅಂತ ಹೇಳಿದ್ರು. ಇದು ಅತಿ ಆಳದ ಕೊಳವೆ ಆಗಿದ್ದರಿಂದ 1,40,000 ಹಾಕಿದ್ದೀನಿ. ಸಾಮಾನ್ಯವಾಗಿ ಸ್ಮಾಲ್ 100 ಅಡಿ ಈ ಥರ ಕೊರೆಸಿದರೆ ಜಾಸ್ತಿ ಇದಾಗಲ್ಲ. ಅದು ನೋಡಿಕೊಂಡು ರೈತರಿಗೆ ಕೇಳ್ಕೊಂಡು ಹಾಕ್ಕೊಳ್ಳಿ. 1 ಲಕ್ಷದವರೆಗೂ ಆಗುತ್ತೆ. ಮಾಮೂಲಿ ಕಾಸ್ಟ್ ಆಫ್ ಮಷಿನರಿ ಅಲ್ಲಿ ಇಂಜನ್ಗೆ ಎಲ್ಲ ವೆಚ್ಚ ಏನಾಗಿರುತ್ತೆ ಅದು ಕಾಸ್ಟ್ ಹಾಕಬೇಕು. ಇಲ್ಲಿ ಸಾಮಾನ್ಯವಾಗಿ ಮಷಿನ್ಗೆಲ್ಲ 30,000 ಆಗುತ್ತೆ ಸರ್ ಅಂತ ಹೇಳಿದ್ರು ಅವರು. ಹಾಗಾಗಿ 30,000 ಹಾಕಿದ್ದೀನಿ. ನೆಕ್ಸ್ಟ್ ಕಾಸ್ಟ್ ಆಫ್ ಮೇಂಟೆನೆನ್ಸ್ ಡ್ಯೂರಿಂಗ್ 2023-24 ಅಂತ ಇದೆ. ಅದಕ್ಕೇನು ಮೇಂಟೆನೆನ್ಸ್ ಮಾಡೋಕ್ಕೆ ಏನು ಕಾಸ್ಟ್ ಆಗುತ್ತೆ ಅಂತ ಆಪ್ಷನ್ ಇದು. ಮಾಮೂಲಿ ಅದಕ್ಕೆ ಕರೆಂಟ್ ಸಪ್ಲೈ ಎಲ್ಲ ಬೇಕಲ್ಲ, ಮಿನಿಮಮ್ ಆಗುತ್ತೆ ಒಂದು 10,000 12,000 ಹಿಂಗೆ ಆಗುತ್ತೆ ಸರ್, ಕರೆಂಟ್ ಎಲ್ಲ ಬರುತ್ತೆ ಅಂತ ಹೇಳಿದ್ರು ಅವರು. ಹಾಗಾಗಿ ನಾನು ಒಂದು 10,000 ಹಾಕಿದ್ದೀನಿ. ಇಲ್ಲಿ ಮೇಜರ್ ಸೋರ್ಸ್ ಆಫ್ ಫೈನಾನ್ಸ್, ಇವಾಗ ಬೋರ್ ಕೊರ್ಸೋಕ್ಕೆ ಅವರು ಏನು ಮನಿ ಯೂಸ್ ಮಾಡಿದಾರೆ ಅಂತ ಕೇಳುತ್ತೆ. ಬ್ಯಾಂಕ್ ಲೋನ್ ತೊಗೊಂಡಿದ್ದಾರೆ, ಗೌರ್ಮೆಂಟ್ ಫಂಡ್ ಕೊಟ್ಟಿದ್ದಾರೆ, ಓನ್ ಸೇವಿಂಗ, ಮನಿ ಲಾಂಡ್ರಿಂಗ, ಅದರ್ಸ್ ಅಂತ ಕೇಳುತ್ತೆ. ನೀವು ಅದು ಕೇಳ್ಕೊಂಡು ಹಾಕ್ಬೋದು. ನಾನಿಲ್ಲಿ ಓನ್ ಸೇವಿಂಗ್ ಅಂತ ತೊಗೊಳ್ತೀನಿ. ಓನ್ ಸೇವಿಂಗ್ ಒಂದು ಆಪ್ಷನ್ನು 2 ಆಪ್ಷನ್ ಸೇಮ್ ಇರೋಂಗಿಲ್ಲ. ಇದು ಅದರ್ಸ್ ಅಂತ ಕೊಡಿ, ಇಲ್ಲಿ ಓನ್ ಸೇವಿಂಗ್ ಅಂತ ಕೊಡಿ. ನೀವು ಮನಿ ಲಾಂಡ್ರಿಂಗು ಅಂದರೆ ಬೇರೆಯವರಿಂದ ಸಾಲ ತೊಗೊಂಡಿದ್ದಾರೆ ಅಂತ ಅದಾದರೂ ಕೊಡ್ಬೋದು. ನೀವು ಕೇಳ್ಕೊಂಡು ಕೊಡಿ, ರೈತರಿಗೆ ಕೇಳ್ಕೊಂಡು. ಆಲ್ಮೋಸ್ಟ್ ಸಾಮಾನ್ಯವಾಗಿ ರೈತರು ಓನ್ ಸೇವಿಂಗಲ್ಲಿ ಹಾಕಿರ್ತಾರೆ. ಕೆಲವೊಬ್ಬರು ದುಡ್ಡು ಇಲ್ಲದೆ ಇರೋರು ಬ್ಯಾಂಕಿಂದನೂ ತೊಗೊಂಡಿರ್ಬೋದು, ಇಲ್ಲ ಮನಿ ಲಾಂಡ್ರಿಂಗ್ ಬೇರೆಯವರಿಂದಲೂ ಸಾಲ ತೊಗೊಂಡು ಹಾಕ್ಕೊಂಡಿರ್ಬೋದು. ಅದು ಕೇಳ್ಕೊಂಡು ನಿಮ್ಮ ಯೋಚನೆ ಬಿಟ್ಟು ನೋಡ್ಕೊಂಡು ಹಾಕಿ. ನೆಕ್ಸ್ಟ್ ಎನಿ ಸಬ್ಸಿಡಿ ಆರ್ ಅಸಿಸ್ಟೆನ್ಸ್ ಪ್ರೊವೈಡೆಡ್ ಬೈ ಗೌರ್ಮೆಂಟ್ ಅಂತ ಕೇಳುತ್ತೆ. ಈ ಗೌರ್ಮೆಂಟಿಂದ ಏನಾದರೂ ಇದಕ್ಕೆ ಸಹಾಯಧನ ಒದಗಿಸಿದ್ದಾರೆ ಅಂತ ಕೇಳುತ್ತೆ. ಅದು ಗಂಗಾ ಕಲ್ಯಾಣ ಈ ಥರ ಯಾವುದಾದ್ರೂ ಗೌರ್ಮೆಂಟ್ ಸ್ಕೀಮಿಂದ ಅವ್ರಿಗೆ ಬೋರ್ ಕೊರೆಸಿದರೆ ಅದು ರೈತರಿಗೆ ಕೇಳ್ಕೊಂಡು ಹಾಕಿ. ಇಲ್ಲಾಂದರೆ ಮಾಮೂಲಿ 0 ಕೊಡಿ. ನೆಕ್ಸ್ಟು ಈ ಕರೆಂಟ್ ಸ್ಟೇಟಸ್ ಆಫ್ ಇದು ಸ್ಕೀಮು ಯೂಸಲ್ಲಿ ಇದನ್ನು ಟೆಂಪ್ರರಿ ನಾಟ್ ಇನ್ ಯೂಸ್ಡು, ಪರ್ಮನೆಂಟ್ಲಿ ನಾಟ್ ಇನ್ ಯೂಸ್ಡು
ಅದು ನೋಡ್ಕೊಳ್ಳಿ. ನೀವು ಬೋರ್ವೆಲ್ ಹತ್ರ ಸಮೀಕ್ಷೆ ಹೋದಾಗ ಗೊತ್ತಾಗುತ್ತೆ ನಿಮಗೆ ಅದು ಯೂಸಲ್ಲಿ ಇದೆಯಾ ಇಲ್ಲೋ ಅಂತ. ಮಾಮೂಲಿ ಇದು ಬೋರ್ವೆಲ್ ಯೂಸಲ್ಲಿತ್ತು, ಹಂಗಾಗಿ ನಾನು ಈ ನ್ಯೂಸ್ ಅಂತ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಯೂಸಲ್ಲಿ ಇರುತ್ತೆ, ಎಲ್ಲಾದರೂ ಒಂದು ಬೋರ್ವೆಲ್ಲು ನಿಂತೋಗಿರುತ್ತೆ, ಅಂಥವು ನೋಡಿಕೊಂಡು ಸಮೀಕ್ಷೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೊಡಿ. ಇಲ್ಲಿ ನೆಕ್ಸ್ಟ್ ಕೊಟ್ಟರೆ ವಾಟರ್ ಡಿಸ್ಟ್ರಿಬ್ಯೂಷನ್ನು. ಇವಾಗ ನೀವು ಬೋರ್ವೆಲ್ ಕೊರೆಸಿದ್ರಲ್ಲ, ಬೋರ್ವೆಲ್ ಯಾವ ರೀತಿ ವಾಟರ್ ನೀವು ಡಿಸ್ಟ್ರಿಬ್ಯೂಷನ್ ಮಾಡ್ತೀರಂತ. ಕೆಲವೊಂದು ಕಡೆ ರಾಗಿ ಎಲ್ಲ ಹಾಕಿರ್ತಾರಲ್ಲ, ಹಂಗಾಗಿ ಸಾಮಾನ್ಯ ಸ್ಪ್ರಿಂಕ್ಲರ್ ಯೂಸ್ ಮಾಡಿ ಸ್ಪ್ರಿಂಕ್ಲರಿಂದ ನೀರು ಹಾಯಿಸ್ತಾರೆ. ಕೆಲವೊಂದು ಕಡೆ ಮಾಮೂಲಿ ನಮ್ಮ ಸೈಡೆಲ್ಲ ತೋಟ ಎಲ್ಲ ಮಾಡಿರ್ತಾರಲ್ಲ, ಹಂಗಾಗಿ ಸರ್ಫೇಸ್ ಆಫ್ ಪೈಪ್ ಅಂತ ಆಪ್ಷನ್ ಇದೆ, ಅದು ಹಾಕ್ಬೋದು. ಕೆಲವೊಂದು ಕಡೆ ನಮ್ಮ ಕಡೆ ನಿಂಬೆ ತೋಟ ಎಲ್ಲ ಮಾಡಿರ್ತಾರೆ ಉತ್ತರ ಕರ್ನಾಟಕದಲ್ಲಿ, ಅಲ್ಲೆಲ್ಲ ಡ್ರಿಪ್ಪಿಂದ ನೀರು ಬಿಡ್ತಾರೆ. ಡ್ರಿಪ್ ಅಂತ ಆಪ್ಷನ್ ತೊಗೋಬೋದು. ಇಲ್ಲಿ ಮಾಮೂಲಿ ರಾಗಿಗೆಲ್ಲ ಸ್ಪ್ರಿಂಕ್ಲರಿಂದ ನೀರು ಬಿಡ್ತಾರಲ್ಲ, ಹಂಗಾಗಿ ಸ್ಪ್ರಿಂಕ್ಲರ್ ಅಂತ ತೊಗೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟು ಮಾಮೂಲಿ ಟರ್ಬೈನು ಜೆಟ್ ಪಂಪ್ ಆಲ್ಮೋಸ್ಟ್ ಎಲ್ಲ ಕಡೆ ಅದೇ ಯೂಸ್ ಮಾಡ್ತಾರೆ. ನೀವು ಟರ್ಬೈನ್ ಜೆಟ್ ಅಂತ ತೊಗೊಂಡಿದ್ದೀನಿ, ನೀವು ನೋಡಿಕೊಂಡು ಹಾಕೋಬೋದು. ಇದು ಆಲ್ಮೋಸ್ಟ್ ಟರ್ಬೈನ್ ಜೆಟ್ಟೇ ಯೂಸ್ ಮಾಡೋದು. ನೆಕ್ಸ್ಟ್ ಅದಕ್ಕೆ ಕರೆಂಟ್ಸ್ ಏನು ನೀರು ಎತ್ತೋಕ್ಕೆ ಬೋರ್ಗೆ ಏನು ಸಪ್ಲೈ ಕೊಡ್ತಾರೆ, ಡೀಸೆಲಿಂದ ನೀರು ಎತ್ತಿಸ್ತಾರೆ ಏನಾಯ್ತು ಅಂತ ಕೇಳುತ್ತೆ. ಮಾಮೂಲಿ ಆಲ್ಮೋಸ್ಟ್ ಎಲ್ಲ 99% ಕರೆಂಟ್ ಎಲೆಕ್ಟ್ರಿಕ್ ಸಪ್ಲೈನೇ ತೊಗೊಳ್ಳೋದು. ನೆಕ್ಸ್ಟ್ ಆ ಇಂಜನ್ಗೆ ಬೋರ್ವೆಲ್ಗೆ ಏನು ಇಂಜನ್ ಯೂಸ್ ಮಾಡ್ತಾರಂತ ಕೇಳುತ್ತೆ. ಇಲ್ಲಿ ರೈತರುಗಳು ಕೇಳ್ಕೋಬೇಕು. ಮಾಮೂಲಿ ಅತಿ ಆಳ ಇದ್ದರೆ 5ರಿಂದ 7 HP ಯೂಸ್ ಮಾಡ್ತಾರೆ. ಕೆಲವೊಂದು ಕಡೆ ಸಾಮಾನ್ಯ ಆಳ ಇದ್ದರೆ ಮಾಮೂಲಿ 2ರಿಂದ 5ವರೆಗೂ HP ಯೂಸ್ ಮಾಡ್ತಾರೆ. ಕೇಳಿಕೊಂಡು ಹಾಕ್ಕೊಳ್ಳಿ. ಇದು ನಾನಿಲ್ಲಿ 5 HP ಅಂತ ಹಾಕಿದ್ದೀನಿ. ನೆಕ್ಸ್ಟು ನಂಬರ್ ಆಫ್ ಡೇಸ್ ಪಂಪ್ ಆಪ್ರೇಟೆಡ್ ಅಂತ ಕೇಳುತ್ತೆ ಆಪ್ಷನ್ ಇಲ್ಲಿ. ಅಂದರೆ ಇದು ಬೋರ್ವೆಲ್ ಎಷ್ಟು ದಿನ ಯೂಸ್ ಮಾಡ್ತೀರಿ ನೀವು ಅಂತ ಕೇಳುತ್ತೆ. ಖಾರಿಫ್ ಸೀಸನಲ್ಲಿ, ರಾಬಿ ಸೀಸನಲ್ಲಿ. ಇಲ್ಲಿ ಮಾಮೂಲಿ ಖಾರಿಫ್ ರಾಬಿ ಸೀಸನಲ್ಲಿ ಅಷ್ಟೇ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು 3-4 ತಿಂಗಳು ರೈತರು. ಹಂಗಾಗಿ ನಾನು 120 ದಿನ ಹಾಕಿದ್ದೀನಿ. ಪೆರಿನಿಯಲ್ ಅಂದರೆ ಸದಾಕಾಲ ಬೆಳೆ ಏನು ಬೆಳೆಯಲ್ಲ ಇಲ್ಲಿ, ಹಂಗಾಗಿ ಅದು 0 ಅಂತ ಹಾಕಿದ್ದೀನಿ. ಡ್ಯೂರಿಂಗ್ ಅದರ್ ಸೀಸನ್ನು ಅದು ಏನೋ ಇದು ಯೂಸ್ ಮಾಡಲ್ಲ ಅಂತ ಹೇಳಿದ್ರು, 0 ಅಂತ ಹಾಕಿದ್ದೀನಿ. ಮಾಮೂಲಿ ಇಲ್ಲಿ ಎವರೇಜ್ ಅವರ್ಸ್ ಆಫ್ ಪಂಪಿಂಗ್ ಪರ್ ಡೇ ಅಂತ ಕೇಳುತ್ತೆ. ಅದು ಬೋರ್ವೆಲ್ಲು ಒಂದು ದಿನಕ್ಕೆ ಎಷ್ಟು ಅವರ್ಸ್ ರನ್ನಿಂಗ್ ಇರುತ್ತೆ ಅಂತ ಆಪ್ಷನ್ ಇದು. ಹಾಗಾಗಿ ಅವರು ರೈತರು ಕೇಳ್ಕೊಂಡಾಗ ಇಲ್ಲಿ ಸಾಮಾನ್ಯವಾಗಿ 7 ಅವರ್ವರೆಗೂ ಕರೆಂಟ್ ಕೊಡ್ತಾರಂತ ಹೇಳಿದ್ರು ಅವರು. ನೀವು ಕೇಳ್ಕೊಳ್ಳಿ ಎಷ್ಟು ಅವರ್ ಕರೆಂಟ್ ಬರುತ್ತೆ ಏನಾಯ್ತು ಅಂತ ನೋಡಿಕೊಂಡು. ನಾನಿಲ್ಲಿ 7 ಅವರ್ ಅಂತ ಹೇಳಿದ್ರು, ಹಾಗಾಗಿ ಖಾರಿಫ್ ಸೀಸನಲ್ಲಿ 7 ಅವರು, ಮಾಮೂಲಿ ರಾಬಿ ಸೀಸನಲ್ಲಿ 7 ಅವರ್ ಅಂತ ಹಾಕಿದ್ದೀನಿ. ಪೆರಿನಿಯಲ್ 0 ಕೊಟ್ಟರೆ 0 ಹಾಕಿದ್ದೀನಿ. ನೆಕ್ಸ್ಟ್ ಕೊಡ್ತೀನಿ. ಇಲ್ಲಿ ವೆದರ್ ಸ್ಕೀಮ್ ಈಸ್ ಲೊಕೇಟೆಡ್ ಇನ್ ಕಮಾಂಡ್ ಆಫ್ ಮೇಜರ್ ಆರ್ ಮೀಡಿಯಮ್ ಸ್ಕೀಮ್. ಇದು ಬೃಹತ್ ಅಥವಾ ಮಧ್ಯಮ ಇದಕ್ಕೆ ಬರುತ್ತಾ ಅಂತ ಆಪ್ಷನ್ ಇದು. ಮಾಮೂಲಿ ಬೋರ್ವೆಲ್ ಆಗಿರೋದ್ರಿಂದ ನೋ ಅಂತ ಕೊಟ್ಟಿದ್ದೀನಿ. ಇದು ಮಾಮೂಲಿ ರಿಚಾರ್ಜ್ ಆಫ್ ಗ್ರೌಂಡ್ ವಾಟರ್ ಅಂತ ಆಪ್ಷನ್ ಇದು, ಅದು ನೋ ಅಂತ ಕೊಡಿ. ಇಲ್ಲಿ ಕಲ್ಚರೇಬಲ್ ಕಮಾಂಡ್ ಏರಿಯಾ ಅಂತ ಕೇಳುತ್ತೆ, ಅದು ಎಷ್ಟು ಎಕರೆ ನೀರಾವರಿ ಇದೆ ಅದು ಕೊಡಿ ನೀವು. ಇಲ್ಲಿ 2.1 ಎಕರೆ ಅಂತ ಆವಾಗಲೇ ನೋಡಿದಾಗ 2.1 ಎಕರೆ ಇತ್ತು ಅದು RTC, ಹಂಗಾಗಿ ನಾನು 2.1 ಎಕರೆ ಹಾಕಿದ್ದೀನಿ. ನೆಕ್ಸ್ಟು ಸೀಸನ್ ವೈಸ್ ಇರಿಗೇಷನ್ ಪೊಟೆನ್ಷಿಯಲ್ ಕ್ರಿಯೇಟೆಡ್ ಅಂತ ಕೇಳುತ್ತೆ. ಮಾಮೂಲಿ ಸೀಸನ್ ವೈಸು ಏನು ಇರಿಗೇಷನ್ ಯೂಸ್ ಮಾಡಿದ್ದೀರ ಅಂತ ಕೇಳುತ್ತೆ. ಖಾರಿಫಲ್ಲಿ ಅದೇನು ವಿಸ್ತೀರ್ಣ ಇತ್ತು ಎಕರೆ ಗುಂಟೆ ಅಷ್ಟೇ ಯೂಸ್ ಮಾಡಿ ಹಾಕಿದ್ದೀನಿ. ನೀವು ರೈತರಿಗೆ ಕೇಳ್ಕೊಂಡು ಎಷ್ಟು ಎಕರೆ ಗುಂಟೆ ನೀವು ಬೇಕಾದರೆ ಹೆಚ್ಚು ಕಡಿಮೆ ಹಾಕ್ಬೋದು. ಪೆರಿನಿಯಲ್ 0 ಹಾಕಿದ್ದೀನಿ, ಅದರ್ಸು 0 ಹಾಕಿದ್ದೀನಿ. ಟೋಟಲ್ಲು 4.2 ಅದೇ ಆಟೋಮೆಟಿಕ್ ತೊಗೊಳುತ್ತೆ, ನಾವೇನು ಅಲ್ಲಿ ಹಾಕೋಂಗಿಲ್ಲ. ನೆಕ್ಸ್ಟು ಖಾರಿಫಲ್ಲೂ ಅಷ್ಟೇ ಸೇಮ್ ಹಾಕಿದ್ದೀನಿ. ಇದು ಏನಾದರೂ ಅಂಡರ್ ಯುಟಿಲೈಸ್ಡ್ ಏನಾದರೂ ರಿಪೇರಿಗೆ ಆ ಥರ ಏನೋ ಬಂದಿದೆ ಅಂತ ಕೇಳುತ್ತೆ, ನೋ ಅಂತ ಕೊಡಿ. ಇದು ಏನಾದರೂ ನೆಕ್ಸ್ಟ್ ಡ್ರಿಂಕಿಂಗ್ ವಾಟರ್ ಪರ್ಪಸ್ಗೆ ಏನಾದರೂ ಯೂಸ್ ಮಾಡ್ತಾಯಿದ್ದೀರಾ ಅಂತ ಕೇಳುತ್ತೆ ಆಪ್ಷನ್ನು. ಆಲ್ಮೋಸ್ಟ್ ಎಲ್ಲ ರೈತರು ಮಾಮೂಲಿ ಜಮೀನುಗಳಿಗೆ ನೀರು ಹಾಯ್ಸೋಕ್ಕೆ ಮಾತ್ರ ಯೂಸ್ ಮಾಡ್ತಾರೆ, ಹಂಗಾಗಿ ನೋ ಅಂತ ಕೊಡಿ. ಇದು ವೆದರ್ ದ ಸ್ಕೀಮ್ ಕ್ಯಾಪ್ಚರ್ಡ್ ಇನ್ ಪ್ರೀವಿಯಸ್ ಸೆನ್ಸಸ್ ಅಂತ ಕೇಳುತ್ತೆ. ಮಾಮೂಲಿ ಏನಾದರೂ ಪ್ರೀವಿಯಸ್ ಇದರಲ್ಲಿ ಕ್ಯಾಪ್ಚರ್ ಮಾಡಿದಾರ ಅಂತ ಕೇಳುತ್ತೆ, ಏನು ಫೋಟೋ ತೆಗೆದಿದ್ದೀರಾ ಅಂತ, ಅದು ನೀವು ನೋ ಅಂತ ಕೊಡ್ಬೋದು. ನೆಕ್ಸ್ಟ್ ಫೈನಲ್ ಆಗಿ ನಿಮಗೆ ಫೋಟೋ ಕ್ಯಾಪ್ಚರ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ. ಇಲ್ಲಿ ನೀಟಾಗಿ ಫೋಟೋ ಆಪ್ಷನ್ ಕ್ಲಿಕ್ ಕೊಟ್ಟು ಕ್ಯಾಪ್ಚರ್ ಮಾಡಿ
ಸೇವ್ ಕೊಟ್ಬಿಟ್ರೆ ಅಲ್ಲಿಗೆ ಒಂದು ಬೋರ್ವೆಲ್ ಸಮೀಕ್ಷೆ ಮುಕ್ತಾಯವಾಗುತ್ತೆ. ಈ ಥರ ನೀವು ಬೋರ್ವೆಲ್ ಸಮೀಕ್ಷೆ ಮಾಡ್ಕೋಬೋದು. ಮಾಮೂಲಿ ನೀವು ಸಮೀಕ್ಷೆ ಮಾಡ್ಕೊಂಡಿರೋದೆಲ್ಲ ಇಲ್ಲಿ ನೋಡ್ಬೋದು. ಮೈ ಡ್ರಾಫ್ಟ್ಸ್ ಅಂತ ಆಪ್ಷನ್ ಇದೆ. ಇದರಲ್ಲಿ ನೀವು ಇಲ್ಲಿ GWS ಅಂತ ಬಂದರೆ ಇಲ್ಲೆಲ್ಲ ನೀವು ಸಮೀಕ್ಷೆ ಮಾಡಿರೋದಿರುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆಗಿದೆ ನೀವು ಇಲ್ಲಿ ಪೆನ್ಸಿಲ್ ಆಪ್ಷನ್ ಇದೆಯಲ್ಲ, ಎಡಿಟ್ ಕೊಟ್ಕೊಂಡು ಎಡಿಟ್ ಮಾಡ್ಕೋಬೋದು. ಏನಾದರೂ ಇದ್ದರೆ ಜಿಯೋ ಲೊಕೇಶನ್ ಇದು ಮಾಡೋಕ್ಕಾಗಲ್ಲ, ಇನ್ನು ಬೇರೆದೆಲ್ಲ ನೀವು ಎಡಿಟ್ ಮಾಡ್ಕೋಬೋದು. ಈ ಥರ ಮಾಡಿಕೊಂಡು ಸಮೀಕ್ಷೆ ಮಾಡಿಕೊಳ್ಳಿ. ಧನ್ಯವಾದಗಳು. ಈ ಥರ ಹೆಚ್ಚಿನ ವಿಷಯಗಳಿಗಾಗಿ ನನ್ನ ಕಂದಾಯ ಇಲಾಖೆ ಸಮಗ್ರ ಮಾಹಿತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.